ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೆಹಲಿಗೆ ಹೋದ ವಿಚಾರಕ್ಕೆ ಶಾಸಕ ಬಸವನಗೌಡ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ವಿಜಯೇಂದ್ರ ಯಾವುದೋ ಕಾರಣಕ್ಕೆ ದೆಹಲಿಗೆ ಹೋಗಿರ್ತಾರೆ, ಅವರು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗೋದಕ್ಕೆ ಹೋಗಿರಬೇಕು ಅಂತ ಯತ್ನಾಳ್ ತಿಳಿಸಿದ್ದಾರೆ. ಇನ್ನು ನಾವು ಬಸವಣ್ಣನವರ ವಿಚಾರದವರು, ಬಸವಣ್ಣನವರನ್ನ ನಂಬಿದವರು, ಹೃದಯದಲ್ಲಿದ್ದೇನೆ, ಒಳ್ಳೆಯದಾಗಲಿ ಅಂತ ಬೇಡಿಕೊಳ್ಳುವವರು, ದೇಶಕ್ಕೆ ಒಳ್ಳೆಯದಾಗೋದಾದ್ರೆ ಹೋಮ ಹವನ ಕೂಡ ಮಾಡ್ತೇವೆ ಅಂತ ಯತ್ನಾಳ್ ತಿಳಿಸಿದ್ದಾರೆ. ನನಗೆ ಅವ್ರು ಅದಕ್ಕೆ ಹೋಗಿರ್ತಾರೆ, ನೀವು ಅದಕ್ಕೆ ಹೋಗ್ಯಾರ, ನಮ್ಮ ಇದನ್ನು ಗುಂಪಿನ ವಿರುದ್ಧ ಹೋಗ್ಯಾರ ನೀವು ಕಲ್ಪನೆ ಮಾಡ್ಕೋಬೋದು. ಅವರು ಅಲ್ಲಿ ಭಾಳ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿಯಾಗಲಕ್ಕೆ ಹೋಗಿರ್ಬೇಕೇನು ತಪ್ಪೇನೈತಿ ಸರ್? ನಾನು ಅವ್ರು ಏನು ಮಾಡ್ಲಕತ್ತಾರೋ ಅನ್ನೋದು ನನಗೆ ಮುಖ್ಯ ಅಲ್ಲ. ನಾ ಹೇಳೀನಿ, ನಮ್ಮ ಕಣ್ಣು ಮುಂದಿರೋದು ವಕಫ್ ಅನ್ನೋ ಭಯಾನಕ ಇದೆ. ಇವತ್ತು ತೀರ್ದಾಳದಲ್ಲಿ ನೋಡ್ರಿ, ಸುಮಾರು 1500 ಎಕರೆ ಇವತ್ತು ಜಮೀನು ವಕಫ್ ಮಾಡ್ಯಾರ. ನಾವು ಬಸವಣ್ಣ ವಿಚಾರದವರು, ಬಸವಣ್ಣನ ನಂಬದವರು, ಹೀಗಾಗಿ ನಾವು ನಮ್ಮ ಹೃದಯದಾಗನೇ ನಾವು ದೇವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ಬಿಡ್ಕೋರಷ್ಟೇ. ನನಗೆ ಅವ್ರು ಅದಕ್ಕೆ ಹೋಗಿರ್ತಾರೆ, ನೀವು ಅದಕ್ಕೆ ಹೋಗ್ಯಾರ, ನಮ್ಮ ಇದನ್ನು ಗುಂಪಿನ ವಿರುದ್ಧ ಹೋಗ್ಯಾರ ನೀವು ಕಲ್ಪನೆ ಮಾಡ್ಕೋಬೋದು. ಅವರು ಅಲ್ಲಿ ಭಾಳ ಬಿಜೆಪಿಯಲ್ಲಿನ ಆಂತರಿಕ ಕಚ್ಚಾಟದ ವಿಚಾರಕ್ಕೆ ಧಾರವಾಡದಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಗಾಗಿ ಹಗಲು ರಾತ್ರಿ ಲಕ್ಷಾಂತರ ಜನ ಕಾರ್ಯಕರ್ತರು ದುಡಿದಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಬಹಳ ವರ್ಷದಿಂದ ದುಡಿದಿದ್ದಾರೆ. ಸದ್ಯ ನಾಯಕರ ಆಂತರಿಕ ಕಚ್ಚಾಟದಿಂದ ಕಾರ್ಯಕರ್ತರಿಗೆ ಬೇಸರವಾಗಿದೆ. ತುರ್ತು ಪರಿಸ್ಥಿತಿ ಸಮಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಜೈಲು ಸೇರಿದ್ದಾರೆ. ದೇಶಕ್ಕಾಗಿ ಕುಟುಂಬ, ಆಸ್ತಿ ಪಾಸ್ತಿ ಬಿಟ್ಟು ದುಡಿಮೆ ಮಾಡಿದ್ದಾರೆ. ಅಂಥವರಿಗೆ ಆಗಿರುವ ಪಕ್ಷ ಬಿಜೆಪಿ, ಅಂತವರಿಂದ ಆಗಿದೆ ಪಕ್ಷ ಬಿಜೆಪಿ. ಆದರೆ ಈ ರೀತಿ ಒಳ ಜಗಳದಿಂದ ಕಾರ್ಯಕರ್ತರ ಮನಸ್ಸಿಗೆ ನೋವಾಗ್ತಾ ಇದೆ. ಬಹಳ ಬೇಗ ಪಕ್ಷದ ಮುಖಂಡರು ಜಗಳ ಬಗೆಹರಿಸ್ತಾರೆಂಬ ನಂಬಿಕೆ ಇದೆ ಅಂತ ಅರವಿಂದ್ ಬೆಲ್ಲದ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಹೇಳಿಕೆ ಬಗ್ಗೆ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಯತ್ನಾಳ್ ಒಟ್ಟಿಗೆ ವಿಧಾನಸಭೆಗೆ ಪ್ರವೇಶ ಮಾಡಿದವರು. ಯತ್ನಾಳ್ ಅವರ ಇತ್ತೀಚಿನ ಹೇಳಿಕೆ ನೋಡಿದಾಗ ವಿಷಾದ ಅನ್ಸುತ್ತೆ. ಅಸಮಾಧಾನ ಇದ್ರೆ ಪಕ್ಷದ ಒಳಗಡೆ ಕೂತು ಬಗೆಹರಿಸಿಕೊಳ್ಬೇಕು. ಪಕ್ಷದ ಅಧ್ಯಕ್ಷರ ವಿರುದ್ಧ, ಯಡಿಯೂರಪ್ಪರಂತಹ ಹೋರಾಟಗಾರರ ವಿರುದ್ಧ ಬೀದಿಯಲ್ಲಿ ನಿಂತು ಮಾತನಾಡ್ತಾರೆ. ಲಘುವಾಗಿ ಮಾತನಾಡೋದು ಒಪ್ಪುವಂತ ವಿಷಯ ಅಲ್ಲ. ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದು ಹೈಕಮಾಂಡ್. ಅಸಮಾಧಾನ ಇದ್ರೆ ಹೇಳಬೇಕು, ಅದನ್ನ ಬಿಟ್ಟು ಮಿತಿಮೀರಿ ಮಾತನಾಡಬಾರದು. ಇದು ಯಾವ ಪಕ್ಷಕ್ಕೂ ಕೂಡ ಯಾವ ವ್ಯಕ್ತಿಗೂ ಶೋಭೆ ತರಲ್ಲ ಅಂತ ಯತ್ನಾಳ್ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅಂತ ಮಾಜಿ ಗೃಹ ಸಚಿವ ಆರ್ ಜ್ಞಾನೇಂದ್ರ ಹೇಳಿದ್ದಾರೆ. ನಾನು ಅವರು 94ನೇ ಇಸ್ವಿನಲ್ಲಿ ಒಟ್ಟಿಗೆ ವಿಧಾನಸೌಧಕ್ಕೆ ಪ್ರವೇಶ ಮಾಡಿದವರು. ಆದರೆ ಯತ್ನಾಳ್ ಅವರು ಇತ್ತೀಚಿನ ಹೇಳಿಕೆಗಳನ್ನು ನೋಡಿದಾಗ ಅತ್ಯಂತ ವಿಷಾದ ಆಗ್ತದೆ ನನಗೆ. ಅವರಿಗೆ ಏನೇ ಅಸಮಾಧಾನ ಇದ್ದರೂ ಕೂಡ ಪಕ್ಷದ ಒಳಗಡೆ ಕೂತು ಬಗೆಹರಿಸ್ಕೊಳ್ಬೇಕೇ ವಿನ ಪಕ್ಷದ ಅಧ್ಯಕ್ಷರ ವಿರುದ್ಧನೇ ನಾನು ಬೀದಿ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ ಅಂದರೆ, ಯಡಿಯೂರಪ್ಪನವರಂಥ ಒಬ್ಬ ಹೋರಾಟಗಾರ, ಒಬ್ಬ ಹಿರಿಯ ಮನುಷ್ಯನ ಬಗ್ಗೆ ಅದೇ ಪಕ್ಷದ ಒಳಗಡೆ ಇದ್ದುಕೊಂಡು ಲಘುವಾಗಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಇದು ಖಂಡಿತವಾಗೂ ಒಪ್ತಕ್ಕಂಥ. ವಕ್ಫ್ ವಿರುದ್ಧದ ಜನವಿರೋಧಿ ಆಂದೋಲನ ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣಕ್ಕೆ ಆಗಮಿಸಿತು. ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಈ ಆಂದೋಲನ ನಡೀತಾ ಇದ್ದು, ಪಟ್ಟಣದ ಗಾಂಧಿ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಶಾಸಕ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಎನ್ಆರ್ ಸಂತೋಷ್ ಭಾಗಿಯಾಗಿದ್ದರು. ಇತ್ತ ವಕ್ಫ್ ವಿರುದ್ಧದ ಹೋರಾಟಕ್ಕೆ ತೇರದಾಳ ಶಾಸಕ ಸಿದ್ದು ಸವದಿ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ತೇರದಾಳದಲ್ಲಿ ವಕ್ಫ್ ವಿರುದ್ಧ ಹೋರಾಟಕ್ಕೆ ವೇದಿಕೆ ನಿರ್ಮಿಸಿದ್ದ ಯತ್ನಾಳ್ ಜನವಿರೋಧಿ ಆಂದೋಲನ ಕಾರ್ಯಕ್ರಮದಲ್ಲಿ ತೇರದಾಳ ಜನ ವಿರುದ್ಧ ಗುಡುಗಿದ್ದಾರೆ. ಪ್ರಭುದೇವರ ಮಂದಿರ ಕಟ್ಟಡ ನಿರ್ಮಾಣಕ್ಕೆ ದೇಣಿಗೆ ಕೊಟ್ಟಿದ್ದ ಮುಸ್ಲಿಂ ಸಮುದಾಯದ ಬಗ್ಗೆ ಔದಾರ್ಯ ತೋರಿದ್ದ ತೇರದಾಳ ಜನರಿಗೆ ಯತ್ನಾಳ್ ಕಿವಿ ಹಿಂಡಿದ್ದಾರೆ. ಮುಸ್ಲಿಮರು 6 ಲಕ್ಷ ದೇಣಿಗೆಗೆ ಅವರ ಮನೆಗೆ ಬಾಗಿದ್ರಲ್ಲ, ನಿಮಗೆಲ್ಲ ನಾಚಿಕೆ ಆಗಬೇಕು ಅಂತ ತೇರದಾಳದ ಪ್ರಭುದೇವರ ಮಠದ ಭಕ್ತರ ವಿರುದ್ಧ ಯತ್ನಾಳ್ ಕೆಂಡಾಮಂಡಲರಾಗಿದ್ದಾರೆ. ವಕಫ್ ಸಲುವಾಗಿ ಹೇಳಕತ್ತಿದ್ದೆ, ಮಠ ಮಂದಿರಗಳ ಬಗ್ಗೆ ಹೇಳಕತ್ತಿದ್ದೆ. ಅಲ್ಲೊಬ್ಬ ದಾವಲ್ ಸಾಬ್, ಮಲಿಕ್ ಸಾಬ್, ದೇಸಾಯಿ ಕೊಟ್ಟಿದ್ದ. ನಾ ಹಿಂಗೆ ಮಾತಾಡ್ಬೋದು, ಹಿಂಗೆ ನೋಡಿದೆ ಅವನ್ನ ಭಾಳ ಶೆಟ್ಟಿ ಇಲ್ಲಕತ್ತಿದ್ದವ. ನಾ ಅಂದೆ, ನಮ್ಮವ್ರ ಹುಡುಗರು 1-4 ಕೊಟ್ರೆ ಅಂದ್ರೆ ಮ್ಯಾಗೆ ಹೋಗ್ತಿರ್ತೀವಿ. ಇರುದೇ ಹಿಂಗೆ ಅದ ನಾವು ಶೆಟ್ಟಿತಾನೆ ಅಟ್ಟು. ಅವನ ಮಗನ ಒಬ್ಬ ದೊಡ್ಡ ಪೈಸದ ಒಬ್ಬ ಶೆಟ್ಟಿ ಇಲ್ಲಕತ್ತಿದ್ದ. ವಕ್ಫ್ ಹಟಾವೋ ದೇಶ ಬಚಾವೋ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ನಮ್ಮ ರೈತರ ಭೂಮಿ ಕಬಳಿಕೆ ನಡೀತಾ ಇದೆ, ಉಳುವವನೇ ಭೂಮಿ ಒಡೆಯ ಅನ್ನೋ ಆಕ್ಟ್ ಈ ವಕ್ಫ್ ವಿಚಾರದಲ್ಲಿ ಯಾಕೆ ಆಗಲಿಲ್ಲ?
ಸಿದ್ದರಾಮಯ್ಯ ಸರ್ಕಾರ ವಕ್ಫ್ ವಿರುದ್ಧ ಈ ಆಕ್ಟ್ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಈ ಕಾರ್ಯಕ್ರಮಕ್ಕೆ ಬಂದಿರೋ ಇಷ್ಟು ಜನರನ್ನ ಕಂಡು ನಮಗೆ ಶಕ್ತಿ ಬಂದಿದೆ. ಪ್ರತಿಯೊಂದು ಜಿಲ್ಲೆಗೆ ನಾವು ಹೋಗ್ತೇವೆ. ವಕ್ಫ್ ವಿರುದ್ಧ ಕ್ರಮ ಕೈಗೊಳ್ಳದ ಈ ಸಿದ್ದರಾಮಯ್ಯ ಸರ್ಕಾರ ತಾಲಿಬಾನಿ ಸರ್ಕಾರ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ವ್ಯಕ್ತಿ ವಿರುದ್ಧ ಬೆಳಗಾವಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಲಾಗಿತ್ತು. ಸದ್ಯ ತುಮಕೂರಿನ ವಿದ್ಯಾನಗರ ನಿವಾಸಿ ಮೋಹಿತ್ ನರಸಿಂಹಮೂರ್ತಿ ಎಂಬುವವರ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ವಿಜಯ ತಳವಾರ ಎಂಬುವವರಿಂದ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿತ್ತು. ಮಗನೇ ಸತೀಶ್ ಜಾರಕಿಹೊಳಿ ಏನೋ ನಮ್ಮ ದೇಶದಲ್ಲಿ ಭಾರತದಲ್ಲಿ ಕೇವಲ ಮಹಿಷಾಸುರ ರಾವಣ ಅಷ್ಟೇನಾಯ್ತಿದ್ದು, ಬೇರೆ ಇನ್ಯಾರು ಇರಲಿಲ್ವಾ? ಬೇರೆಯವರೆಲ್ಲ ಹೊರಗದಿಂದ ಬಂದವರ? ನೀನು ಎಲ್ಲಿಂದ ಬಂದವನು? ಲೇ, ನೀನೊಬ್ಬ ಗಂಡಸಾದ್ರೆ, ನೀನೊಬ್ಬ ಅಪ್ಪನ ಹುಟ್ಟಿದ್ರೆ ನಿನಗೆ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ, ನೀನು ನಿನ್ನ ಮಗ ಮತ್ತು ನಿನ್ನ ಮಗಳನ್ನ ಅಮಾವಾಸ್ಯೆ ಮತ್ತು ಗ್ರಹಣ ದಿನ ಸ್ಮಶಾನಕ್ಕೆ ಕರ್ಕೊಂಡೋಗಿ ಮಾಂಸಾಹಾರ ಅವರಿಗೆ ಊಟ ಮಾಡಿ ಅಂತ ಸ್ಮಶಾನದಲ್ಲಿ ತಿನ್ನಿಸಿ ಸಮಾಜದ ಜನಗಳಿಗೆ ನೀನು ತೋರಿಸು. ಸಂಸದ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಜಮೀರ್ ಕರಿಯಾ ಎಂದ ವಿಚಾರದ ಬಗ್ಗೆ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ನಡೆದ ಧರೆಗೆ ದೊಡ್ಡವರು ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಪ್ರಸ್ತಾಪಿಸಿ ಮಾತನಾಡಿದ ಸಾಹಿತಿ ಬರಗೂರು ರಾಮಚಂದ್ರಪ್ಪ, ಇಂದಿನ ರಾಜಕೀಯದಲ್ಲಿ ಏಕವಚನ ಪ್ರಯೋಗ ಇದೆ. ಪಾಳೆಗಾರಿಕೆಯ ಮಾತುಗಾರಿಕೆ ನಡೀತಾ ಇದೆ. ಪಾಳೆಗಾರಿಕೆಯ ಪ್ರಜಾಪ್ರಭುತ್ವ ನಡೆದಿದೆ. ಪ್ರಜೆಗಳನ್ನ ಪ್ರತಿನಿಧಿಸುವ ಪ್ರತಿನಿಧಿಗಳ ಇವರಿಗೆ ಪ್ರಜಾಸತ್ತಾತ್ಮಕ ಪರಿಭಾಷೆಯೇ ಇಲ್ಲ. ಹೀಗಾದ್ರೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿ ಏನು ಉಪಯೋಗ ಅಂತ ಸಾಹಿತಿ ಬರಗೂರ ರಾಮಚಂದ್ರಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಯೋಗಗಳು, ಬೈಗಳು ಟೀಕೆ ಅಲ್ಲ, ಟೀಕೆ ಬೇರೆ, ಬೈಗಳು ಇವು ಹೆಚ್ಚಿಸ್ತಾ ಇವೆ. ಆಮೇಲೆ ಮೈ ಬಣ್ಣವನ್ನು ಕುರಿತು ಮಾತಾಡ್ತಾರೆ. ಮೈ ಬಣ್ಣವನ್ನು ಕುರಿತು ಮಾತಾಡೋದು ಸಭ್ಯತೆಯ ಇದು. ಇಂಥ ಸ್ಥಿತಿಯ ಒಳಗಡೆ ಇದ್ದೀವಲ್ಲ, ಇಲ್ಲಿ ನುಡಿ ನೈತಿಕತೆ ನಾಶ ಆಗ್ತಾ ಇದೆ. ಅದರ ಜೊತೆಗೆ ಧರ್ಮದ್ವೇಷವನ್ನು ಬಿತ್ತಿ ಬೆಳೆಯತಕ್ಕಂತಹ ವಿಧಾನಗಳಿದಾವಲ್ಲ, ಅವು ಜಾಸ್ತಿ ಆಗ್ತಾ ಇರೋದನ್ನು ನಾವು ನೋಡ್ತಿದ್ದೇವೆ. ಯಾವುದೇ ಧರ್ಮ ಇದೆಯಲ್ಲ, ನಾನು ಯಾವುದೇ ಧರ್ಮದ ಮೂಲಭೂತವಾದವನ್ನು ವಿರೋಧಿಸ್ತಕ್ಕಂಥವನು. ನಾನು ಯಾವುದೇ ಧರ್ಮದ ಮೂಲಭೂತ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶಕ್ಕೆ ಟಕ್ಕರ್ ಕೊಡೋ ಕೆಲಸ ಶುರುವಾಗಿದೆ. ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಯಲಿದ್ದು, ಪಕ್ಷದ ಹೆಸರಲ್ಲೇ ಸಮಾವೇಶ ನಡೆಸುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡಲಿದ್ದಾರೆ. ಇದರಿಂದ ಸಿಎಂ ಸಿದ್ದರಾಮಯ್ಯರ ಸ್ವಾಭಿಮಾನಿ ಸಮಾವೇಶಕ್ಕೆ ಬ್ರೇಕ್ ಬೀಳೋ ಸಾಧ್ಯತೆ ಕೂಡ ಇದೆ. ಸಚಿವ ಸಂಪುಟ ವಿಸ್ತರಣೆ ವಿಚಾರದ ಬಗ್ಗೆ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಸಿಎಂ ಅವರಿಗೆ ಬಿಟ್ಟಿರುವ ವಿಚಾರ. ಸದ್ಯಕ್ಕೆ ಸಂಪುಟ ವಿಸ್ತರಣೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಸಂಪುಟ ವಿಸ್ತರಣೆ ಮಾಡುವ ಸಂದರ್ಭ ಬಂದ್ರೆ ಹಿರಿಯರು ಇದ್ದಾರೆ, ಕುಳಿತು ಚರ್ಚೆ ಮಾಡ್ತಾರೆ. ನನಗೆ ಒಳ್ಳೆಯ ಖಾತೆನೂ ಸಿಗಬಹುದು, ಇಲ್ಲ ಅಂದ್ರೆ ಇದ್ದ ಖಾತೆನೂ ಹೋಗಬಹುದು. ನಾನು ಮಂತ್ರಿ ಇದ್ರೂ ಸಂತೋಷ, ಇಲ್ಲದೇ ಇದ್ರೂ ಕೂಡ ಸಂತೋಷ. ಸಚಿವ ಇದ್ದಾಗ ಎಷ್ಟು ಕೆಲಸ ಮಾಡಿದ್ದೇನೋ, ಇಲ್ಲದೇ ಇದ್ದಾಗಲೂ ಕೂಡ ಅಷ್ಟೇ ಕೆಲಸ ಮಾಡ್ತೀನಿ ಅಂತ ಸಚಿವ ದರ್ಶನಾಪುರ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಏನೇನು ವಿಸ್ತರಣೆ ಮಾಡ್ತಕ್ಕಂಥ ಸಂದರ್ಭ ಹಂಗೆ ಉದ್ಭವ ಆದಾಗ ಅವರು 3-4 ಜನ ನಮ್ಮ ಹಿರಿಯರ ರಾಜ್ಯದಾಗ ಮತ್ತು ಕೇಂದ್ರದಾಗ ಅವರೆಲ್ಲ ಕುಂತು ಏನೇನು ಚರ್ಚೆ ಮಾಡ್ತಾರೆ, ಅದೇನಿಲ್ಲ ಅವ್ರಿಗೆ ಬಿಟ್ಟಂಥ ತೀರ್ಮಾನ. ಸಿಎಂ ಡಿಸಿಎಂ ನಿನ್ನೆ ದೆಹಲಿಗೆ ಹೋಗಿದ್ರು ಅಧ್ಯಕ್ಷ. ಅದು ಬೆಳಗಾವದಲ್ಲಿ ಏನು ನಮ್ಮ ಒಂದು ACC ಅಧಿವೇಶನ ಮಾಡ್ತಕ್ಕಂಥ ಆ ವಿಚಾರದಾಗ ಹೋಗ್ಯಾರ. ನಿನ್ನೆ CM ಅವ್ರು ತೆರೆ ಹೇಳ್ದಾರೆ. ಈಗ ಯಾವುದು ಕೂಡ ಹೇಳಕ್ಕೆ ಬರಲ್ಲ ರೀ. ಖಾತೆನೂ ಸಿಗ್ಬೋದು, ಸಿಗ್ಲಕ್ಕಿಲ್ಲ, ಇದ್ದು ಮಂತ್ರಿ ಹೋಗ್ಬೋದು, ಹೆಂಗೆ ಹೇಳಕ್ಕೆ ಬರ್ತದೆ? ಇಲ್ಲ ಭಾಳ 138 ಮಂದಿನೂ ಕೂಡ ಇವತ್ತು ಮಂತ್ರಿ ಆಗ್ಬೇಕಂತ ಯೋಗ್ಯ ಮುಖ್ಯ